ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯಲ್ಲಿ ಸಂಚಾರ ನಿಯಮಗಳನ್ನ ಉಲ್ಲಂಘಿಸಿದ್ದರ ಪರಿಣಾಮ ಕೇವಲ ಒಂದು ತಿಂಗಳಲ್ಲಿ ಬರೋಬ್ಬರಿ 9 ಕೋಟಿ ರೂಪಾಯಿ ದಂಡವನ್ನ ಸಂಚಾರ ಠಾಣಾ ಪೊಲೀಸರು ವಿಧಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಸೀಟ್ ಬೆಲ್ಟ್ ಧರಿಸದೇ ಇರೋದು, ಟ್ರಿಬಲ್ ರೈಡಿಂಗ್, ಬೈಕ್ ಸವಾರರು ಬೈಕ್ ಚಾಲನೆ ಮಾಡೋದು, ಇದರ ಜೊತೆಗೆ ಏಕಮುಖ ಸಂಚಾರ, ಸೀಟ್ ಬೆಲ್ಟ್ ಧರಿಸುವುದರ ಜೊತೆಗೆ ಪಕ್ಕದಲ್ಲಿರುವ ವ್ಯಕ್ತಿ ಕೂಡ ಸೀಟ್ ಬೆಲ್ಟ್ ಅನ್ನ ಧರಿಸದೇ ಇರೋದು, ಅತಿ ವೇಗವಾಗಿ ಚಲಾಯಿಸುವುದು, ಇದರ ಜೊತೆಗೆ ರಸ್ತೆಗಳಲ್ಲಿ ಜಿಗ್ಜಾಗ್ ಮಾಡೋದು, ಹೀಗೆ 10 ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಂಚಾರ ನಿಯಮಗಳನ್ನ ಉಲ್ಲಂಘಿಸಿದವರಿಗೆ ಬರೋಬ್ಬರಿ 9 ಕೋಟಿ ರೂಪಾಯಿಯನ್ನ ದಂಡ ವಿಧಿಸಲಾಗಿದೆ. ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯಲ್ಲಿ ಸುಮಾರು 119 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 60 ಕಡೆಗಳಲ್ಲಿ ಎಐ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇದು ಎಐ ಕ್ಯಾಮೆರಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಕ್ಯಾಮೆರಾಗಳ ಮೂಲಕವೇ ಸಂಚಾರ ನಿಯಮಗಳನ್ನ ಉಲ್ಲಂಘಿಸಿದ್ದರನ್ನ ಪತ್ತೆ ಹಚ್ಚಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಸುಮಾರು 1,61,491 ಪ್ರಕರಣಗಳು ಜೂನ್ 1ರಿಂದ ಜೂನ್ 30ರವರೆಗೆ, ಅಂದ್ರೆ ಕೇವಲ ಒಂದು ತಿಂಗಳ ಅವಧಿಯಲ್ಲಿ ದಾಖಲಾಗಿರೋದು. ITMS ಕ್ಯಾಮೆರಾದಲ್ಲಿ ನಿಯಮ ಉಲ್ಲಂಘನೆ ದಾಖಲಾಗಿದೆ. ಇದರಲ್ಲಿ ಸೀಟ್ ಬೆಲ್ಟ್ ಧರಿಸದ ಪ್ರಕರಣಗಳೇ ಅತಿ ಹೆಚ್ಚಾಗಿದ್ದು 12,609 ಪ್ರಕರಣಗಳಿದೆ. ಇದರ ಜೊತೆಗೆ ಪಥ ಶಿಸ್ತು ಉಲ್ಲಂಘನೆ ಮಾಡಿರೋದು 1087, ಹೆಲ್ಮೆಟ್ ಧರಿಸದೆ ಬೈಕ್ ಸವಾರರು ಕೂಡ ಆ ರಸ್ತೆಯಲ್ಲಿ ಓಡಾಡಿರೋದು 9,079 ಮಂದಿ. ಇನ್ನು ಅತಿ ವೇಗವಾಗಿ 7,671 ವೆಹಿಕಲ್ಗಳು ಚಲಾವಣೆ ಮಾಡಿದೆ. ಇನ್ನು ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡಿದಂತಹ 7 ಪ್ರಕರಣಗಳು, ನೋ ಎಂಟ್ರಿಯಲ್ಲಿ 577 ಪ್ರಕರಣಗಳು ದಾಖಲಾಗಿದೆ. ಇನ್ನು ಈ ಒಂದು ಅಂದ್ರೆ ಕಳೆದ ಒಂದು ತಿಂಗಳ ಅವಧಿಯಲ್ಲೇ ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯಲ್ಲಿ ಎಐ ಕ್ಯಾಮೆರಾ ಮೂಲಕ ಸೆರೆ ಹಿಡಿದಿರುವಂತಹ ಪ್ರಕರಣಗಳ ಸಂಖ್ಯೆ ಇದು. ಈ ಸಂಬಂಧ ನ್ಯೂಸ್ ಫಸ್ಟ್ ಕಳೆದ ತಿಂಗಳು ವಿಸ್ತೃತವಾಗಿ ವರದಿಯನ್ನು ಕೂಡ ಬಿತ್ತರ ಮಾಡಿತ್ತು. ಅಂದ್ರೆ 60 ಕಿಲೋಮೀಟರ್, 80 ಕಿಲೋಮೀಟರ್, 100 ಕಿಲೋಮೀಟರ್ ಆಯಾ ಪಥಗಳಲ್ಲೇ ಚಲಾವಣೆ ಮಾಡಬೇಕು, ಚಲಾಯಿಸಬೇಕು, ಇಲ್ದಿದ್ರೆ ಎಐ ಕ್ಯಾಮ್ರಾದಲ್ಲಿ ಸೆರೆ ಆಗುತ್ತೆ. ಇದರ ಜೊತೆಗೆ ಸಂಚಾರ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಉಲ್ಲಂಘಿಸಿದ್ರೆ ನಿಮ್ಮ ಮನೆಗೆ ನೋಟಿಸ್ ಬರುತ್ತೆ ಹಾಗೂ ನೀವು ದಂಡವನ್ನ ಕಟ್ಟಲೇಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಸುವಂತ ಕೆಲಸಕ್ಕೆ ಮುಂದಾಗಿತ್ತು. ಆದ್ರೂ ಕೂಡ ಪ್ರಯಾಣಿಕರು ಅತಿ ವೇಗ, ಸೀಟ್ ಬೆಲ್ಟ್ ಧರಿಸದೇ ಇರೋದು ಹಾಗೂ ಸಂಚಾರಿ ನಿಯಮಗಳನ್ನ ಉಲ್ಲಂಘಿಸಿದ್ದರ ಪರಿಣಾಮವಾಗಿ ಒಂದು ತಿಂಗಳಲ್ಲಿ ಬರೋಬ್ಬರಿ 9 ಕೋಟಿ ರೂಪಾಯಿ ದಂಡವನ್ನ ವಿಧಿಸುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದೇ ರೀತಿ ಪ್ರಕರಣಗಳು ಅತಿ ಹೆಚ್ಚು ಆಗ್ಬೋದು. ಹಾಗಾಗಿ ಸವಾರರು ಅತಿ ಹೆಚ್ಚು ಜಾಗರೂಕತರಾಗಿರಬೇಕು ಹಾಗೂ ಸಂಚಾರ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಲಿ ಅನ್ನೋದು ನಮ್ಮ ಆರೈಕೆ ಕೂಡ ಆಗಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.